ಬಾಗಲಕೋಟೆ ನಗರದ ಪರಿಸ್ಥಿತಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ, ಚಪ್ಪಲಿ ತೂರಾಟದ ಬಳಿಕ ಸದ್ಯ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಿಡಿಗೇಡಿಗಳು ನಿನ್ನೆ ರಾತ್ರಿ ಮೆರವಣಿಗೆಯ ಮೇಲೆ ಕಲ್ಲು ತೂರಿತು. ಒಂದು ಹಂತದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಯಿತು. ಆದರೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿತ್ತು ಸ್ಥಿತಿ. ಇವತ್ತು ಹಿಂದೂ ಸಂಘಟನೆಯ ಮುಖಂಡರು ಸಭೆ ಸೇರಿದ್ರು. ಕಲ್ಲು ತೂರಾಟ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಪ್ರತಿಭಟನೆಯ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ ಎನ್ನುವಂತ ಆರೋಪ ಕೇಳಿಬಂತು. ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬ್ ಬಾಂಡಗೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯಾಯಿತು. ಈ ಸಂದರ್ಭದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು, ಲಘು ಲಾಠಿ ಚಾರ್ಜ್ ಮಾಡಬೇಕಾಯ್ತು ಪರಿಸ್ಥಿತಿಯನ್ನ ನಿಯಂತ್ರಣ ತರೋದಕ್ಕೆ. ಹಿಂದೂ ಸಂಘಟನೆಯ ಮುಖಂಡರು, ಬಿಜೆಪಿ ನಾಯಕರು ಒಂದು ಸಭೆ ಮಾಡ್ತಾರೆ. ಸಭೆಯಲ್ಲಿ ಪ್ರಕರಣ ಏನ್ ದಾಖಲಾಗಿದೆ, ಇದು ಇನ್ನಷ್ಟು ಜನರ ವಿರುದ್ಧ ಪ್ರಕರಣ ದಾಖಲಾಗಬೇಕು, ಮಸೀದಿ ಮುಖ್ಯಸ್ಥರ ವಿರುದ್ಧವೂ ಕೂಡ ಕೇಸು ದಾಖಲಾಗಬೇಕು ಅಂತ ಅವರು ಆಗ್ರಹ ಮುಂದಿಟ್ಟರು. ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಪೊಲೀಸರು ಲಾಠಿ ಚಾರ್ಜ್ ಮಾಡೋದಕ್ಕೆ ಕಾರಣ ಆಗಿದ್ದು ಇಲ್ಲೂ ಕೂಡ ಕಲ್ಲು ತೂರಾಟ ಆಯಿತು. ಅಂಗಡಿಗಳನ್ನ ಮುಚ್ಚಿಸುವಂತ ಪ್ರಯತ್ನವನ್ನ ಹಿಂದೂ ಸಂಘಟನೆಯ ಮುಖಂಡರು ಮಾಡಿದರೆ ಅದಕ್ಕೆ ಪ್ರತಿರೋಧ ವ್ಯಕ್ತವಾಯಿತು. ಪ್ರತಿರೋಧ ಕಲ್ಲು ತೂರಾಟದ ಮೂಲಕ ವ್ಯಕ್ತವಾಯಿತು. ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು. ನೋಡ್ತಾ ಇದ್ದೀರಿ ದೃಶ್ಯಗಳನ್ನ, ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವಂತ ದೃಶ್ಯವನ್ನ. ನಿನ್ನೆ ರಾತ್ರಿ ಶುರುವಾದಂತ ಸಮಸ್ಯೆ, ಉದ್ವಿಗ್ನ ಪರಿಸ್ಥಿತಿ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ. ಈ ಹಂತದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣ ತರೋದಕ್ಕೆ ಸಾಧ್ಯ ಆಗಿದ್ರೂ ಕೂಡ ಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಇದು ಲಾಠಿ ಚಾರ್ಜ್ನ ದೃಶ್ಯ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಬೇಕಾಯಿತು. ಚಿಲಾವೋಣಿಯ ಅಂಬಾಭವಾನಿ ದೇವಸ್ಥಾನದಲ್ಲಿ ಹಿಂದೂ ಸಂಘಟನೆ ಮತ್ತು ಬಿಜೆಪಿಯ ನಾಯಕರು ಒಂದು ಸಭೆ ಮಾಡ್ತಾರೆ. ಇದರ ಮಧ್ಯೆ ನಿಷೇಧಾಜ್ಞೆಯೂ ಕೂಡ ಜಾರಿಯಾಗಿದೆ ಬಾಗಲಕೋಟೆ ನಗರದಾದ್ಯಂತ. 24ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಾಗಿದೆ. ಬಿಎನ್ಎಸ್ ಸೆಕ್ಷನ್ 163 ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. 4ಕ್ಕಿಂತ ಹೆಚ್ಚು ಜನ ಸೇರಂಗಿಲ್ಲ. ಇದರ ಮಧ್ಯೆ ಪ್ರತಿಭಟನೆಗಳು ನಡೀತಾ ಇರೋದು, ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜ್ ಆಗಿರೋದು. ಹಿಂದೂ ಸಂಘಟನೆಯ ನಾಯಕರು ಪ್ರಶ್ನೆ ಕೇಳ್ತಾ ಇರೋದೇನು ಅಂತಂದ್ರೆ, 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಆದರೆ ಯಾರು ಇದರ ಷಡ್ಯಂತ್ರವನ್ನ ರೂಪಿಸಿದ್ರೋ ಅವರನ್ನ ಅರೆಸ್ಟ್ ಮಾಡಿಲ್ಲ. ಮಸೀದಿಯ ಮೇಲೆ ಜನ ಸೇರಿದ್ದೇ ಗಲಭೆ ಸೃಷ್ಟಿಸುವ ಉದ್ದೇಶದಿಂದ, ಅದೇ ಕಾರಣಕ್ಕಾಗಿ ಜನ ಸೇರಿದ್ರು. ಮಸೀದಿಯ ಮೇಲ್ಭಾಗದಿಂದ ಕಲ್ಲು ತೂರಿದ್ರು, ಜೊತೆಗೆ ಚಪ್ಪಲಿ ತೂರಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಆದರೂ ಪೊಲೀಸರು 8 ಜನರ ಮೇಲೆ ಮಾತ್ರ ಕ್ರಮ ಕೈಗೊಂಡಿದ್ದಾರೆ, ಅಥವಾ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇದರ ಹಿಂದೆ ಇನ್ನೂ ಬಹಳ ಜನ ಇದ್ದಾರೆ, ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ ಹಿಂದೂ ಸಂಘಟನೆಯ ಮುಖಂಡರು ಮತ್ತು ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಬಾಗಲಕೋಟೆ ಮೆರವಣಿಗೆಯ ಮೇಲೆ ಕಲ್ಲು ತೂರಿದ್ದ ಕಿಡಿಗೇಡಿಗಳ ವಿರುದ್ಧ ಪ್ರಕರಣ ದಾಖಲಾಗಬೇಕು, ಮಸೀದಿ ಮುಖ್ಯಸ್ಥರ ವಿರುದ್ಧ ಕೇಸು ದಾಖಲಿಸಬೇಕು ಅಂತ ಹಿಂದೂಗಳು ಪಟ್ಟು ಹಿಡಿದಿದ್ದಾರೆ.
ಕಿಲ್ಲಾವೋಣಿ ಸುತ್ತಮುತ್ತ ಅಂಗಡಿಗಳನ್ನು ಬಂದ್ ಮಾಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ನಡೆದಂತ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರ ಕ್ರಮ ಏನಿದೆ ಅದು ಸಾಲದು. ಮಸೀದಿ ಮುಖ್ಯಸ್ಥರ ವಿರುದ್ಧ ಪ್ರಕರಣ ದಾಖಲಾಗಬೇಕು. ಯಾಕಂತಂದ್ರೆ ನಿನ್ನೆ ರಾತ್ರಿ ಮೆರವಣಿಗೆ ಶಾಂತಿಯುತವಾಗಿ ಸಾಗ್ತಾ ಇದೆ. ಯಾರಿಗೂ ಏನ್ ಸಮಸ್ಯೆನೂ ಕೂಡ ಮೆರವಣಿಗೆಯಿಂದ ಆಗಿರಲಿಲ್ಲ. ಬಾಗಲಕೋಟೆ ನಗರದಾದ್ಯಂತ ಮೆರವಣಿಗೆ ಹೋಗಿದೆ. ಆದರೆ ಮಸೀದಿ ಬಳಿ ಬಂದಾಗ ಮಾತ್ರ ಪ್ರಾಬ್ಲಮ್ ಆಗಿದೆ. ಯಾಕೆ ಮಸೀದಿ ಬಳಿ ಮಾತ್ರ ಸಮಸ್ಯೆ ಆಗಿದೆ? ಯಾಕೆ ಇಡೀ ಬಾಗಲಕೋಟೆ ನಗರದಾದ್ಯಂತ ಅವರು ಸಂಚರಿಸುವುದರ ಮೂಲಕ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಸುವಂತ ಕೆಲಸಕ್ಕೆ ಈಗಾಗಲೇ ಅವರು ಮುಂದಾಗಿರುವಂತದ್ದು ಕೂಡ ನೋಡ್ತಾರೆ. ಈಗ ನಮ್ಮ ಜೊತೆಗೆ ಏನಂತಂದ್ರೆ ಹಿಂದೂ ಕಾರ್ಯಕರ್ತರು ಇರುವಂತದ್ದು ಅವ್ರು ಏನ್ ಹೇಳ್ತಾರೆ ಅನ್ನೋದು ಅವರೇ ಕೇಳೋಣ. ಸರಿ, ಇವತ್ತಿನ ದಿವಸ ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ, ಏನು ಕಾರಣ ಅನ್ನುವಂಥ ಮುಖ್ಯವಾಗಿ ನಮ್ಮ ಆರಾಧ್ಯ ದೇವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಶೋಭಾಯಾತ್ರೆಯಲ್ಲಿ ನಿನ್ನೆ ಜಿಹಾದಿ ಮುಸಲ್ಮಾನರು ಆ ಶೋಭಾಯಾತ್ರೆ ಮೇಲೆ ಕಲ್ಲೆಸೆದಿದ್ದಾರೆ, ಚಪ್ಪಲಿಸಿದ್ದಾರೆ ಹಾಗೂ ಸುಪ್ರೀಂ ಪೊಲೀಸ್ ಅವರು ತಲೆ ಹೊಡೆದಿದೆ. ಇದನ್ನು ಬಹಿಷ್ಕರಿಸಿ, ಜಿಹಾದಿ ಕೃತ್ಯನ ಬಹಿಷ್ಕರಿಸಿ ಇವತ್ತು ನಾವು ಬಾಗಲಕೋಟೆಗೆ ಬಂದ್ ಕರೆ ಕೊಟ್ಟಿದ್ದೇವೆ. ಎಲ್ಲ ಸಮಸ್ತ ಬಾಗಲಕೋಟೆ ಹಿಂದೂ ಸಮಾಜ ಇದಕ್ಕೆ ನಮಗೆ ಸಹಕಾರ ಕೊಟ್ಟಿದೆ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಾಗಲಕೋಟೆಯನ್ನು ಬಂದ್ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಯಾರಾದರೂ ಬಟ್ಟು ಮಾಡಿದ್ರೆ ಆ ಬಟ್ಟನ್ನೇ ಕತ್ತರಿಸುವ ಇವತ್ತು ಹಿಂದೂ ಸಮಾಜ ಉತ್ತರ ಕೊಟ್ಟಿದೆ. ಸರಿ, ಇವತ್ತಿನ ದಿವಸ ನಿನ್ನೆ ಹೇಳಿದ್ರಿ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅನ್ನುವಂಥದ್ದು. ಎಲ್ಲ ಒಂದು ಕಡೆ 8 ಜನರನ್ನು ಬಂಧಿಸಿದ್ದೀವಿ ಅಂತೇಳಿ ಅವ್ರು ಪೊಲೀಸ್ ಇಲಾಖೆ ಹೇಳ್ತಾ ಇದ್ದಾರೆ. ಇದಕ್ಕೆ ತಮ್ಮ ಇದು ಕಾಂಗ್ರೆಸ್ ಪೋಷಿತ ಸರ್ಕಾರ, ಮುಸಲ್ಮಾನಿಗೆ ಸಾಕುವ ಸರ್ಕಾರ. ಇದು ಹಿಂದೂ ವಿರೋಧಿ ಸರ್ಕಾರ. ಇವರು ಹಿಂದೂಗಳಿಗೆ ಯಾವುದೇ ರೀತಿ ತೊಂದರೆ ಆದರೆ ಬರಲ್ಲ, ಆದರೆ ಮುಸಲ್ಮಾನರಿಗೆ ಸ್ವಲ್ಪ ಆದರೂ ತೊಂದರೆ ಆದರೆ ಓಡಿ ಬರ್ತಾರೆ. ಒಬ್ಬ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅವ್ರಿಗೆ ತಲೆ ಹೊಡೆದಾಗ ಆದರೂ ಲಾಠಿ ಚಾರ್ಜ್ ಮಾಡಲ್ಲ ಅಂದರೆ ಎಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ ಅಂತೇಳಿ ಗೊತ್ತಾಗುತ್ತೆ. ನಾವು ಹಿಂದೂಗಳ ಪರವಾಗಿ ಮತ್ತು ಆ ಮಸೀದಿಯ ಎಲ್ಲ ಟ್ರಸ್ಟ್ಗಳ ಅಧಿಕಾರಿಗಳನ್ನು, ಮೌಲ್ಯಗಳನ್ನು ಬಂಧಿಸಬೇಕು. ಯಾಕಂದರೆ ಇದು ಮಸೀದಿಲಾದ ಕೃತ್ಯ. ಅದೇ ಬೇರೆಯವರು ಮಾಡಿದರೆ ಬಿಡ್ತಿದ್ರ ಇವರು? ಇದು ಬೇರೆ ಮಾಡಿ ಬಿಡ್ತಿದ್ರ? ಈ ಹಿಂದೂ ಧರ್ಮಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಅನ್ಯಾಯ ಆದಾಗ ತಾವು ಹೇಗೆ ಸಹಿಸ್ಕೊಂಡ್ರಿ? ಒಬ್ಬ ಸುಪ್ರೀಂ ಪೊಲೀಸ್ ಮೇಲೆ ಕಲ್ಲು ಹೊಸದ್ರು ಸುಮ್ಕೊಂಡಿದ್ರೆ ಎಷ್ಟು ಹೇಳಿ ಸರ್ಕಾರ ಇದೆ, ಎಷ್ಟು ಹೇಳಿ ಈ ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ ಅಂತೇಳಿ ನಮಗೆ ನಾಚಿಕೆ ಬರುತ್ತೆ. ಈಗ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ರಸ್ತೆಗಳಿರೋದ್ರ ಮೂಲಕ ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಬಂದ್ ಮಾಡ್ತಾರೆ. ಸರ್, ಈಗ ಬೇರೆ ಬೇರೆ ರಸ್ತೆಗಳಲ್ಲಿ ಹೋಗೋದ್ರ ಮೂಲಕ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸ್ತಾರೆ. ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಸಿಗ್ತಾರೆ? ರೆಸ್ಪಾನ್ಸ್ ಎಲ್ಲರೂ ಇದು ಮಾಡಿದ್ದಾರೆ. ನಮ್ಮ ಶಿವಾಜಿ ಮಹಾರಾಜರಿಗೆ ಅನ್ಯಾಯ ಆಗೈತಪ್ಪ ಅಂದ್ರೆ ನಾವೆಲ್ಲ ಬಂದ್ ಮಾಡ್ತೀವಿ ಅಂತ ತಕ್ಷಣ ಅವ್ರು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದ್ ಮಾಡಿದ್ರು. ಅಂಗಡಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರು. ನಾವು ಯಾರಿಗೂ ಕೂಡ ಹೋಗಿ ನೀವು ಬಂದ್ ಮಾಡಿ ಅಂತ ಹೇಳಿಲ್ಲ, ಬರೀ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹಿಂಗೆ ಈ ರೀತಿಯಾಗಿ ಆಯ್ತು ನಮ್ಮನ್ನು ಅವರು ನೋಡಿದ ತಕ್ಷಣ ಅವ್ರು ಇದು ಹಾಕಿಬಿಟ್ರು, ಶಟರ್ ಹಾಕಿಬಿಟ್ರು ಎಲ್ಲರೂ. ಸರ್, ಇನ್ನೂ ಏನಾಗಬೇಕಂತೀರಿ ಈಗ ಮುಖ್ಯವಾಗಿ? ಇದಕ್ಕೆ ನೋಡ್ರಿ ಆ ಮಸೀದಿಯ ಇವರದಾರಲ್ರಿ ಟ್ರಸ್ಟಿನ ಅಧ್ಯಕ್ಷರನ್ನು ಬಂಧನ ಆಗಬೇಕು. ಮೊದಲು ಮಸೀದಿಯ ಟ್ರಸ್ಟಿನ ಅಧ್ಯಕ್ಷರು ಬಂಧನ ಆಗಿಂದ ಅವಾಗ ನಮಗೆ ಮುಂದಿನ ಒಟ್ಟು ಮಾಡ್ತೇವೆ. ಹೋರಾಟಗಾರರಾಗಿರುವಂಥದ್ದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂಸರಿಯುವುದಿಲ್ಲ ಮತ್ತು ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ಮಣಿ, ASR Net 7 ನ್ಯೂಸ್ಗಾಗಿ. ಸದ್ಯ ಹಿಂದೂ ಸಂಘಟನೆಯ ನಾಯಕರು ಬಾಗಲಕೋಟೆ ನಗರದಾದ್ಯಂತ ಅಂಗಡಿಗಳನ್ನು ಮುಚ್ಚಿಸ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಕೆಲ ವರ್ತಕರು ಅಂಗಡಿ ಬಾಗಿಲನ್ನು ಹಾಕ್ತಿದ್ದಾರೆ. ಶಿವಾಜಿ ಮಹಾರಾಜರಿಗೆ ಅಪಮಾನ ಆಗಿದೆ, ಚಪ್ಪಲಿ ಎಸೆಯುವ ಮುಖಾಂತರ, ಕಲ್ಲೆಸೆಯುವ ಮುಖಾಂತರ ಮೆರವಣಿಗೆ ಅನ್ನೋದು ಇವರು ಹೇಳುತ್ತಾ ಇರುವಂತ ವಿಚಾರ. ಬಾಗಲಕೋಟೆಯಲ್ಲಿ ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಬ್ರೇಕ್ ಬೀಳುತ್ತಾ ಇದೆ. ಕಿಲ್ಲಾವೋಣಿಗೆ ಉತ್ತರ ವಲಯ IGP ಚೇತನ್ ಸಿಂಗ್ ರಾಥೋಡ್ ಭೇಟಿ ಕೊಟ್ಟಿದ್ದಾರೆ. ಕಲ್ಲು ತೂರಾಟ ನಡೆದಂತ ಸ್ಥಳದಲ್ಲಿ IGP ಚೇತನ್ ಸಿಂಗ್ ರಾಥೋಡ್ ಪರಿಶೀಲನೆ ಮಾಡಿದ್ದಾರೆ. ಕಿಲ್ಲಾವೋಣಿ ನಿನ್ನೆ ಏನು ಕಲ್ಲು ತೂರಾಟ ಆಯಿತು, ಇವತ್ತು ಮತ್ತೆ ಜಟಾಪಟಿ ಆಯಿತು. ಅದೇ ಜಾಗಕ್ಕೆ IGP ಭೇಟಿ ಕೊಟ್ಟಿರೋದು ನೋಡ್ತಾ ಇದ್ದೀರಿ. ಪರಿಶೀಲನೆಯನ್ನು ಮಾಡಿದ್ದಾರೆ, ಭದ್ರತೆಯ ಪರಿಶೀಲನೆಯನ್ನು ಮಾಡಿದ್ದಾರೆ. ಸ್ವಲ್ಪ ದೂರ ನಿಂತು ಮಾರಿ ಒಂದು ಕೈ ನಿಂತರೆ ನಿಮ್ಗೆ ಅನುಕೂಲ ಆಗ್ತಿತ್ತು. ನಿನ್ನೆ ಏನು ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಯಿತು. ಅದಾದ ಬಳಿಕ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ
ಬೆಳಗಾವಿ ಉತ್ತರ ವಲಯ IGP ಆಗಿರ್ತಕ್ಕಂಥ ಚೇತನ್ ಸುಂಗರ್ ರಾಠೋರ್ ಅವರು ಆಗಮಿಸಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಿದ್ರೆ. ಏನು ಈಗಷ್ಟೇ ಬಂದಿರತಕ್ಕಂಥ ಬೆಳಗಾವಿ ಉತ್ತರ ವಲಯ IGP ಅವರು ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಅದರ ಜೊತೆಗೆ ಏನಂತಂದರೆ ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಕರೆದು ಅವರನ್ನು ವಿಚಾರಣೆ ಮಾಡುವಂಥ ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಯಾಕಂದರೆ ನಿರಂತರವಾಗಿ ನಿನ್ನೆ ಏನು ಕಲಿತಿರುವಂತಾಯಿತು, ಅದಾದ ಬಳಿಕ ಮತ್ತು ಇದೇ ಏರಿಯಾದಲ್ಲಿ ಏನಂತಂದರೆ ತಳ್ಳು ಗಾಡಿಗಳಿಗೆ ಬೆಂಕಿ ಹಚ್ಚುವಂಥ ಒಂದು ಕೆಲಸವೂ ಕೂಡ ಆಗಿತ್ತು. ಅದರ ಜೊತೆಗೆ ಏನಂದರೆ ಈಗಷ್ಟೇ ಒಂದು ಅರ್ಧ ಗಂಟೆ ಹಿಂದೆ ಅಷ್ಟೇ ಏನಂತಂದರೆ ಒಂದು ಹಿಂದೂ ಕಾರ್ಯಕರ್ತರ ಒಂದು ಪಡೆ ಬೀದಿಗಿಡು ಹೋರಾಟ ಮಾಡುವ ಸಂದರ್ಭದಲ್ಲಿಯೂ ಕೂಡ ಕಲ್ಲು ತೋಟ ಆಗಿರುವಂಥದ್ದನ್ನು ಕೂಡ ನೋಡಿದ್ವಿ. ಹೀಗಾಗಿ ಏನಂದರೆ ತತ್ಕ್ಷಣವೇ ಏನಂತಂದರೆ ಬಾಗಲಕೋಟೆಗೆ ಆಗಮಿಸಿರ್ತಕ್ಕಂಥ ಚೇತನ್ ಸಿಂಗ್ ರಾಠೋಡ್ ಅವರು ಏಕಾಏಕಿ ಈ ಒಂದು ಸ್ಥಳಕ್ಕೆ ಭೇಟಿ ನೀಡೋದ್ರ ಮೂಲಕ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತದೆ. ಯಾಕಂದರೆ ಈ ಒಂದು ಹಳೆ ಬಾಗಲಕೋಟೆಗೆ ಸೇರಿದಂಥ ಕಾಯಿಪಲ್ಯ ಮಾರುಕಟ್ಟೆ ಏರಿಯಾ ಇದು. ಈ ಏರಿಯಾದಲ್ಲೇ ಸಂಪೂರ್ಣವಾಗಿ ಏನಂತಂದ್ರೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಏನಂತಾರೆ ಅಹಿತಕರ ಘಟನೆಗಳು ಕೂಡ ನಡೆದಿರುವಂಥದ್ದು. ಮತ್ತು ಅದರ ಜೊತೆಗೆ ಏನಂತಾರೆ ನನ್ನ ಬಲಭಾಗದಲ್ಲಿ ಏನು ತೋರಿಸ್ತಿದ್ರೆ ಒಂದು ಮಾರ್ಕೆಟ್ ಏರಿಯಾ, ಆ ಏರಿಯಾದಲ್ಲಿ ಏನಂತಾರೆ ಕಿಡಿಗೇಡಿಗಳು ಬೆಂಕಿ ಆ ಒಂದು ತಳ್ಳು ಗಾಡಿಗೆ ಬೆಂಕಿ ಹಚ್ಚುವಂಥ ಒಂದು ಕೆಲಸವನ್ನು ಮಾಡಿಕೊಂಡಿದ್ರು. ಹೀಗಾಗಿ ಏನಂತಂದರೆ ಭಾಳಷ್ಟು ಎಲ್ಲೋ ಒಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಆತಂಕಕಾರಿ ವಿಷಯ ಅಂತ ನಾವು ಹೇಳಬೇಕಾಗುತ್ತೆ. ಹೀಗಾಗಿ ಏನಂತಂದರೆ ಬೆಳಗಾವಿ ಉತ್ತರ ವಲಯ IGP ಆಗಿರ್ತಕ್ಕಂಥ ಏನು ಚೇತನ್ ಸಿಂಗ್ ರಾಠೋಡ್ ಅವರು ಆಗಮಿಸಿದ್ರೆ ಅವರು ಏನಂತಂದರೆ ಈಗ ಬರುವುದರ ಜೊತೆಗೆ ಅಂದರೆ ಪ್ರತಿಯೊಂದು ಸ್ಥಳಗಳನ್ನು ಪರಿಶೀಲನೆ ಮಾಡುವುದರ ಜೊತೆಗೆ ಏನಂತಂದರೆ ದಾರಿಯಲ್ಲಿ ಹೋಗ್ತಕ್ಕಂಥ ಜನರನ್ನು ಕೂಡ ಕರೆತರೋದ್ರ ಮೂಲಕ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದು ಏನಂತಂದರೆ ಏನು ಬಾಗಲಕೋಟೆಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನಾವಳಿಯ ಹಿನ್ನೆಲೆಯಲ್ಲಿ ಬೆಳಗಾವಿಯ ಉತ್ತರ ವಲಯ IGP ಆಗಿರ್ತಕ್ಕಂಥ ಚೇತನ್ ಸಿಂಗ್ ರಾಠೋಡ್ ಅವರು ಆಗಮಿಸೋದ್ರ ಜೊತೆಗೆ ಏನಂದರೆ ಪರಿಶೀಲನೆ ಮಾಡ್ತಾ ಇರೋಂಥದ್ದು ರೀತಿ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ಮಣಿ, PSN ನ್ಯೂಸ್ಗಾಗಿ. ಬಾಗಲಕೋಟೆಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಶಾಂತಿ ಕದಡೋದಕ್ಕೆ ಕಿಡಿಗೇಡಿಗಳು ಸಂಚು ರೂಪಿಸಿದ್ರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಶಿವಾಜಿ ಮೆರವಣಿಗೆಯ ಮೇಲೆ ಕಲ್ಲು ತೂರಿದ್ದ 8 ಮಂದಿಯನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಚಪ್ಪಲಿ ಕಲ್ಲು ತೂರಾಟಕ್ಕೆ ಕಿಡಿಗೇಡಿಗಳು ಸಂಚು ರೂಪಿಸಿರೋದು ಸ್ಪಷ್ಟ. ಯಾಕಂತಂದ್ರೆ ರಾತ್ರಿ 9:30ಕ್ಕೆ ಮಸೀದಿಯಲ್ಲಿ ಪ್ರಾರ್ಥನೆ ಮುಗಿದಿದೆ. ಆದರೂ ಕೂಡ ಮಸೀದಿ ಬಿಟ್ಟು ಹೋಗಿರಲಿಲ್ಲ ಗುಂಪು. 10 ಗಂಟೆ ಕಳೆದರೂ ಕೂಡ ಮಸೀದಿಯಲ್ಲೇ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರು. ಅಂದ್ರೆ ಇವರ ಮೆರವಣಿಗೆ ಬರುತ್ತೆ, ಅದ ಮೇಲೆ ಕಲ್ಲೆಸಿಲೇಬೇಕು ಅಂತ ಪಟ್ಟು ಹಿಡಿದು ಕೂತಂಗಲ್ ಕೂತಿದ್ರು. ಇದು ವ್ಯವಸ್ಥಿತ ಸಂಚು ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಈ ಘಟನೆ. 9:30 ಹೊತ್ತಿಗೆ ನಮಾಜ್ ಮುಗಿಸಿದ ನಂತರ ಯಾರೂ ಕೂಡ ಎದ್ದು ಹೋಗಿಲ್ಲ ಮಸೀದಿಯಿಂದ. ಮಸೀದಿಯಲ್ಲಿ ಸೇರಿದ್ದಂಥ ಜನವನ್ನ ನೀವು ನೋಡ್ತಾ ಇದ್ದೀರಿ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮೆರವಣಿಗೆ ಬೇರೆ ಕಡೆಯೆಲ್ಲ ಶಾಂತಿಯುತವಾಗಿ ಮೆರವಣಿಗೆ ಸಾಗಿದೆ. ಪಂಕಾ ಮಸೀದಿ ಅಂತ ಈ ಮಸೀದಿಯ ಹೆಸರು, ಪಂಕಾ ಮಸೀದಿ. ಈ ಪಂಕಾ ಮಸೀದಿಯ ಬಳಿಗೆ ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಮಸೀದಿಯ ಮೇಲ್ಭಾಗದಲ್ಲಿ ಒಂದಿಷ್ಟು ಜನ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದವರನ್ನ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸ್ತಾ ಇದ್ರು. ಈ ವೇಳೆ ಪೊಲೀಸ್ ಸಿಬ್ಬಂದಿಯೊಬ್ಬರು ಮಸೀದಿಯ ಮೇಲ್ಭಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಸೇರಿದವರನ್ನ ಚದುರಿಸೋ ಪ್ರಯತ್ನ ಮಾಡಿದ್ದಾರೆ. ಈ ಗಲಾಟೆ ಮಾಡಬೇಡಿ ಹೋಗಿ. ಆದರೆ ಪೊಲೀಸ್ ಸಿಬ್ಬಂದಿಯ ಮಾತನ್ನು ಯಾರೂ ಕೇಳಿಲ್ಲ. ಒಂದು ಕಡೆಯಿಂದ ಚಪ್ಪಲಿ ಎಸೆದಿದ್ದಾರೆ, ಮತ್ತೊಂದು ಕಡೆಯಿಂದ ಕಲ್ಲು ಎಸೆದಿದ್ದಾರೆ. ಕಲ್ಲು ನೇರವಾಗಿ ಬಂದು SP ತಲೆಗೆ ಬಿದ್ದಿದೆ. SP ಆ ಸಂದರ್ಭದಲ್ಲಿ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿದ್ರು. ಅಲ್ಪ ಸ್ವಲ್ಪ ಗಾಯಗಳಾಗಿದೆ. ಹೆಲ್ಮೆಟ್ ಹಾಕದೇ ಇದ್ದಿದ್ರೆ ಗಂಭೀರ ಸ್ವರೂಪದ ಗಾಯ ಆಗುವಂಥ ಸಾಧ್ಯತೆ ಇದೆ. SP ಸಮವಸ್ತ್ರದಲ್ಲಿ ರಕ್ತದ ಕಲೆಯನ್ನು ನೀವು ನೋಡ್ತಾ ಇದ್ದೀರಿ. ಸಿದ್ಧಾರ್ಥ ಗೋಯಲ್ ಅವರಿಗೆ ಕಲ್ಲು ಬಿದ್ದಿದೆ, ಮತ್ತೊಬ್ಬ ಸಿಬ್ಬಂದಿ ಕಲ್ಲು ಬಿದ್ದಿದೆ. ಇನ್ನು ಬಾಗಲಕೋಟೆ ನಗರದಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿಸಿ ಪ್ರತಿಭಟನೆಗಿಳಿದಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಈ ವೇಳೆ ಮಾಂಸದ ಅಂಗಡಿಗಳನ್ನು ಬಂದ್ ಮಾಡಿಸೋದಕ್ಕೆ ಹೋದಾಗ ಅಲ್ಲಿ ಕಲ್ಲು ತೂರಾಟ ಆಗಿದೆ. ಪ್ರತಿಭಟನಾಕಾರರ ಮೇಲೆ ಕಲ್ಲು ತೂರಾಟ ಆಗಿದೆ. ಕಿಲಾವೋಣಿಯಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿಸ್ತಾ ಇದ್ರು ಪ್ರತಿಭಟನಾಕಾರರು, ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಈ ವೇಳೆ ಅಲ್ಲೂ ಕೂಡ ಜಟಾಪಟಿಯಾಗಿದೆ, ಕಲ್ಲು ತೂರಾಟ ನಡೆದಿದೆ. ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯಿತು. ಸಂಜನಾ ಹಾಕೆ ಜಾಗ
ಬಾ ಬಿಡು ಹಾಕ್ತಮ್ಮ. ಹಾಕೆ ಸಂಜನಾ ಹಾಕೆ. ಬಾ ಬಿಡು ಹಾಕ್ತಮ್ಮ. ಹಾಕೆ ಸಂಜನಾ ಹಾಕೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬಾಂಡ್ಗೆ ಬಾಗಲಕೋಟೆಯಿಂದ ನೇರ ಸಂಪರ್ಕದಲ್ಲಿ. ನಾರಾಯಣ್ ಸಾಬಾಂಡ್ಗೆ ಅವರೇ ನಮಸ್ಕಾರ. ನಮಸ್ಕಾರ, ನಾನು ಮಾತನಾಡೋದು ಕೇಳ್ತಾ ಇದೆಯಾ? ಬಾಂಡ್ಗೆ ಅವರೇ ನಮಸ್ಕಾರ. ಸಂಪರ್ಕ ಸಾಧ್ಯ ಆಗ್ತಿಲ್ಲ ಅಂತ ಅನಿಸುತ್ತೆ. ನಾವು ಮತ್ತೆ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಲ್ಲಿ ಬಾಗಲಕೋಟೆ ಸದ್ಯ ಉದ್ವಿಗ್ನ ಸ್ಥಿತಿಯಲ್ಲಿದೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವ್ರು ಪ್ರತಿಭಟನೆ ಮಾಡ್ತಾ ಇರುವಂಥ ಅವರ ಒತ್ತಾಯಗಳಿರೋದು ಮಸೀದಿ ಮುಖ್ಯಸ್ಥರ ಮೇಲೆ ಕೇಸು ದಾಖಲಾಗಬೇಕು, ಕಾಟಾಚಾರಕ್ಕೆ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು 8 ಜನರ ವಿರುದ್ಧ. ಅದನ್ನು ಬಿಟ್ಟು ಅದನ್ನು ಹೊರತಾಗಿ ಇನ್ನೂ ಬಹಳ ಜನರ ಇನ್ವಾಲ್ವ್ಮೆಂಟ್ ಇದೆ ಈ ಗಲಾಟೆಯಲ್ಲಿ. ಉದ್ದೇಶಪೂರ್ವಕವಾಗಿ ಕಲ್ಲೆಸೆಯಲಾಗಿದೆ, ಚಪ್ಪಲಿ ಎಸೆಯಲಾಗಿದೆ. ಎಲ್ಲೂ ಆಗದ ಸಮಸ್ಯೆ ಇಲ್ಲಿ ಯಾಕಾಯಿತು? ಮೆರವಣಿಗೆ ಶಾಂತಿಯುತವಾಗಿ ಸಾಗ್ತಾ ಇತ್ತು, ಯಾರಿಗೂ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ ಮಸೀದಿ ಮುಂಭಾಗಕ್ಕೆ ಬಂದಾಗ ಮಾತ್ರ ಯಾಕೆ ಸಮಸ್ಯೆ ಆಯಿತು? ರಸ್ತೆಯಲ್ಲಿ ಮೆರವಣಿಗೆ ತೆಗೆದುಕೊಂಡು ಹೋದರೆ ಇವ್ರಿಗೇನ್ರಿ ಪ್ರಾಬ್ಲಮ್ ಆಗುತ್ತೆ? ಏನು ಸಮಸ್ಯೆ ಆಗುತ್ತೆ ಇವರಿಗೆ? ಸಾರ್ವಜನಿಕ ರಸ್ತೆಯಲ್ಲಿ ಮೆರವಣಿಗೆ ಹೋಗಬಾರ್ದಾ? ಮಸೀದಿ ಇದೆ ಅನ್ನೋ ಕಾರಣಕ್ಕಾಗಿ ಮೆರವಣಿಗೆ ಹೋಗಬಾರ್ದಾ? ಸಾರ್ವಜನಿಕ ರಸ್ತೆ ಅಲ್ವಾ ಅದು? ಈ ಪ್ರಶ್ನೆಯನ್ನು ಹಿಂದೂ ಸಂಘಟನೆ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಶಿವಾಜಿ ಜಯಂತಿ ಮಾಡಬಾರ್ದಾ ಅಂತ ಬಿಜೆಪಿಯ ಪರಿಷತ್ ಸದಸ್ಯ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಸೀದಿ ಬಳಿ ಮೆರವಣಿಗೆ ಬಂದಾಗ ಕಲ್ಲು ಚಪ್ಪಲಿ ತೂರಲಾಗಿದೆ. ಇದೇನ್ರಿ ಪಾಕಿಸ್ತಾನನ ಇದು? ಮೆರವಣಿಗೆ ಮಾಡಬಾರ್ದಾ ಹಿಂದೂಗಳು? ಗಣೇಶ ಹಬ್ಬ, ಶಿವಾಜಿ ಜಯಂತಿ ನಾವು ಮಾಡಬಾರ್ದಾ ಅಂತ ಅವ್ರು ಪ್ರಶ್ನಿಸಿದ್ದಾರೆ. ಬಸವೇಶ್ವರವರ ಭಾವಚಿತ್ರದ ಮೆರವಣಿಗೆ ಮಸೀದಿ ಮುಂಭಾಗದಿಂದ ಅಥವಾ ರಸ್ತೆಗಳಲ್ಲಿ ಮಾಡಬಾರ್ದ? ಇದೇನ್ ಪಾಕಿಸ್ತಾನನ? ಘೋಷಣೆ ಮಾಡಿಬಿಡಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ದೇವಾನುದೇವತೆಗಳ ಪ್ರೊಸೆಷನ್ ಮಾಡಬಾರದು, ಹಿಂದೂ ರಾಷ್ಟ್ರೀಯ ನಾಯಕರ ದೇವಾನುದೇವತೆಗಳ ಭಾವಚಿತ್ರಗಳ ಮೆರವಣಿಗೆಯನ್ನು ಮಾಡಬಾರದು, ಘೋಷಣೆ ಮಾಡಿಬಿಡಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಸಂಬಂಧಪಟ್ಟಂತ ಮಾತ್ರ ಪ್ರೊಸೆಷನ್ ಮಾಡಬೇಕು. ಇದು ಒಂದ ಎರಡ? ಗಣಪತಿ ಉತ್ಸವ ಬಂದ್ರು ಗಣಪತಿ ಸಂದರ್ಭದಲ್ಲೂ ಹಾಗೆ ನಡೆಯುತ್ತೆ. ಶಿವಾಜಿ ಜಯಂತಿ ಬಂದ್ರೆ ಶಿವಾಜಿ ಜಯಂತಿ ಮಾಡುವಾಗ್ಲೂ ಹಂಗೆ ಆಗತ್ತೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ತರ ತುಷ್ಟೀಕರಣ? ಆದ್ರಿಂದ SP-ಗೂ ಏಟ್ ಬಿದ್ದಿದೆ, SP ತಲೆಗೆ ಏಟ್ ಬಿದ್ದಿದೆ, ಇಬ್ರು ಕಾನ್ಸ್ಟೇಬಲ್ಗಳಿಗೆ ಏಟ್ ಬಿದ್ದಿದೆ. ಅಂದ್ರೆ ಸರ್ಕಾರಿ ನೌಕರರಿಗೂ ಕೂಡ ರಕ್ಷಣೆ ಇಲ್ಲ, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ನೀವು ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಿ, ನಾವು ಅಲ್ಪಸಂಖ್ಯಾತರಿಗೆ ಮಾತ್ರ, ಮುಸಲ್ಮಾನ್ ಬಂಧುಗಳಿಗೆ ಮಾತ್ರ ನಾವು ರಕ್ಷಣೆ ಕೊಡೋದು, 1 ಪಾಯಿಂಟ್ ಅಜೆಂಡಾ ಹೇಳಿ. ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನಕ್ಕೆ ಜಯವಾಗ್ಲಿ ಅಂತೇಳಿ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ್ರು ಕೂಡ ನಾವೇನು ಮಾಡಲ್ಲ. ಎಷ್ಟು ಘಟನೆಗಳು ಕರ್ನಾಟಕದಲ್ಲಿ ಒಂದಾದ ನಂತರ ಮತ್ತೊಂದು, ಮತ್ತೊಂದರ ನಂತರ ಇನ್ನೊಂದು, ಮಗದೊಂದು. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ? ಯಾಕೆ ರಿಪೀಟೆಡ್ಲಿ?
ಇನ್ನು ಬಾಗಲಕೋಟೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಂತಿ ಸೌಹಾರ್ದತೆ ಕಾಪಾಡಿ ಅಂತ ಮನವಿ ಮಾಡಿದ್ದಾರೆ. ಈ ಘಟನೆಯನ್ನು ನಾವು ಖಂಡಿಸ್ತೀವಿ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ದುಷ್ಕೃತ್ಯ ಎಸಗಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಸೂಚಿಸಿದ್ದೀವಿ. ಶಾಂತಿ ನೆಮ್ಮದಿಗೆ ಭಂಗ ತರೋದನ್ನ ಯಾರೂ ಕೂಡ ಸಹಿಸೋದಿಲ್ಲ. ಪ್ರಚೋದನೆಗೆ ಒಳಗಾಗಬೇಡಿ, ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿ ಅಂತ ಮುಖ್ಯಮಂತ್ರಿ ಮಾಡಿರುವಂಥ ಟ್ವೀಟ್ ಅನ್ನು ನೀವು ನೋಡ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ನಡೆದಂಥ ಕಲ್ಲು ತೂರಾಟ ಘಟನೆ ಸಮಾಜದ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವಂಥ ಪ್ರಯತ್ನ, ಮಾರಕ. ಇದನ್ನು ನಾನು ಮತ್ತು ನಮ್ಮ ಸರ್ಕಾರ ಬಲವಾಗಿ ಖಂಡಿಸುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಯಾರೂ ಕೂಡ ನಾಗರಿಕರು ಪ್ರಚೋದನೆಗೆ ಒಳಗಾಗಬಾರದು, ಶಾಂತಿ ಸೌಹಾರ್ದತೆ ಕಾಪಾಡಿ ಅಂತ ಮುಖ್ಯಮಂತ್ರಿ ಮಾಡಿರುವಂಥ ಟ್ವೀಟನ್ನು ನೋಡ್ತಾ ಇದ್ದೀವಿ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದೇ ಘಟನೆಗೆ ಸಂಬಂಧಿಸಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ತುಷ್ಟೀಕರಣ ಅಂದರೆ ಓಲೈಕೆಯ ನೀತಿಯಿಂದಾಗಿ ಈ ಘಟನೆಗಳು ಸಂಭವಿಸ್ತಾ ಇದೆ ಅಂತ ರಾಯಚೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಮಸೀದಿಯಿಂದ ಕಲ್ಲು ಹೊಡೆದವರನ್ನು ಅರೆಸ್ಟ್ ಮಾಡೋದಿಲ್ಲ ಇವರು. ಅರೆಸ್ಟ್ ಮಾಡಿ ಅಂತ ಪ್ರತಿಭಟನೆ ಮಾಡಿ ಒತ್ತಡ ಹೇರಿದರೆ ಬಂಧಿಸ್ತೀರಾ? ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಎಲ್ಲವೂ ಸರಿ ಹೋಗುತ್ತೆ. ಇವರು ಓಲೈಕೆಯ ಕಾರಣಕ್ಕಾಗಿ ಈ ರೀತಿಯೆಲ್ಲ ಆಗ್ತಿದೆ ಅಂತ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದಂಥ ವಿದ್ಯಮಾನ ಏನಿದೆ, ಬಾಗಲಕೋಟೆ ನಡೆದಂಥ ದುರ್ಘಟನೆ, ಈಗ ನನಗೆ ಮಾಹಿತಿ ಬಂದಿರೋದು ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತಲೇ ಹೇಳಿದ್ದಾರೆ. ಪ್ರಶ್ನೆ ಇರೋದು, ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟರೆ, ಭಾರತದ್ದೇ ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಭಾಳ ಪಕ್ಕ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವರನ್ನು ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಗಣೇಶನ ವಿಗ್ರಹ ಮೇಲಿಂದನೂ ಮಸೀದಿಯೊಳಗಿಂದ ಕಲ್ಲು ಬೀಳ್ತಾವ, ಶಿವಾಜಿ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ಬೀಳ್ತಾವ. ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆ ಯಾರೋ ಒಬ್ಬರು ಮಸೀದಿಗೆ ಅದು ಇಲ್ಲೀಗಲ್ ಮಸೀದಿ ಇದೆ, ಬುಲ್ಡೋಜರ್ ಹಚ್ಚಿರಿ ಅಂತ ಅನ್ನೋರು ಅವರನ್ನು ಹೋಗಿ ಅರೆಸ್ಟ್ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.